ಹೋರಾಟ ನಾನು ನಾಳೆ ಮಾತಾಡ್ತೀನಿ. ಇವತ್ತು ಮಾತಾಡೋದಿಲ್ಲ. ಡೆಲ್ಲಿಯವರು ನಮಗೊಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಸರ್, ಬಳ್ಳಾರಿ ವಿಚಾರವನ್ನ ಸಿಐಡಿಗೆ ಮತ್ತೆ ಎಸ್ಐಟಿ ಕೊಡಬೇಕು ಅಂತ ಚಿಂತನೆ ಸರ್ಕಾರಕ್ಕೆ ಇದೆಯಾ ಸರ್? ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ಸರ್, ಇಲ್ಲಿ ಸರ್ ಇವ್ರನ್ನ ಬಂದು ನನ್ನ ಹತ್ರ ವರದಿ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಏನೇನು ವಿಚಾರ ಅಂತ ತಿಳಿಸಿದ್ದಾರೆ. ಒಳ್ಳೆ ಮಾಹಿತಿ ಎಲ್ಲ ಬಂದಿದ್ದಾರೆ, ಬಂದು ನನಗೆ ತಿಳಿಸಿದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಇದೆ ಅಂತ ಹೇಳ್ತಾರೆ ರಿಪೋರ್ಟ್. ಯಾರೇ ಆಗಿರಲಿ ಕಾನೂನಿಂದ ಕ್ರಮ ಕೈಗೊಳ್ಳಬೇಕು. ಎರಡನೇದು ನಮ್ದೇನು ಅಂತಂದ್ರೆ, ನಾವು ಎಲ್ಲ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಹಸುಗೆ ಯಾಕೆ ಬಿಡಬೇಕು? ಎಷ್ಟೋ ಕಡೆ ಆಯ್ತು, ಏನು ಬರೀ ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೇರುತ್ತಾ? ವಾಲ್ಮೀಕಿ ಮಹರ್ಷಿಯನ್ನೇ ಎಲ್ಲರ ಆಸ್ತಿ. ಇವತ್ತು ನಾವು ರಾಮಾಯಣನ ವಾಲ್ಮೀಕಿ ಅವರು ಬರೆದ್ರು, ಸೊ ನಾವೆಲ್ಲ ರಾಮಾಯಣ ಓದೋದಿಲ್ವೇ? ಜನಾರ್ದನ್ ರೆಡ್ಡಿ ಜಡ್ ಪ್ಲಸ್ ಸೆಕ್ಯೂರಿಟಿ ಕೇಳ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಜಡ್ ಪ್ಲಸ್ ಸೆಕ್ಯೂರಿಟಿ ಕೇಳ್ತಾ ಇದ್ದಾರೆ. ಯಾರು ಕೇಳಲಿ, ಇರಾನಿಂದ ಯಾವ್ದಾದ್ರು ಬರಲಿ, ಅಮೆರಿಕದಿಂದ ತರಿಸ್ಕೊಳ್ಳಿ, ಇವ್ರು ಯಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಸರ್ಕಾರದಿಂದ ಭದ್ರತೆ ಕೊಡ್ತೀರಾ ಅಂತ ಸರ್? ಸರ್, ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ, ಭದ್ರತೆ ಕೊಡಿ ಅಂತ. ಸರ್ಕಾರದಿಂದ ಏನೇ ಕೊಡ್ತೀರಾ ಅಂತ? ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ ರೆಡಿ ಮಾಡ್ಕೊಳ್ಳಿ.